ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಕಾರ್ತಿಕ್. ಸೊ ಈ ನೆಕ್ಸ್ಟು ಎಮ್ ಎಲ್ ಎ ಕ್ಷೇತ್ರ ಜೆ ಡಿ ಎಸ್ದು ಬಂಡಿ ಯಾವುದಪ್ಪ ಅಂದರೆ ಈ ಕ್ಷೇತ್ರದ ಹೆಸರು ತಿರುಪತಿಯ ತಿಮ್ಮಪ್ಪನ ಹೆಸರು ಈ ಊರು. ಸೊ ನನ್ನ ಅದರ್ ದ್ಯಾನ್ ಶ್ರೀನಿವಾಸಪುರ. ಈ ಕ್ಷೇತ್ರದಲ್ಲಿ ನಾನು ಒಬ್ಬ ಸಮಾಜವಾದಿ ಅಂತ ಹೇಳೋವಂಥ ಒಬ್ಬ ಬುರುಡೆ ಬಿಟ್ಕೊಂಡು ಬ್ರುಡಾಲಜಿ ಇವತ್ತು ಸೈಡ್ ಲೈನ್ ಆಗಿರ್ತಕ್ಕಂಥ ಒಬ್ಬ ಸ್ಪೀಕರ್ ಆಗಿರ್ತಕ್ಕಂಥ ಮಂತ್ರಿ ಆಗಿರ್ತಕ್ಕಂಥ ಒಬ್ಬ ಅಯೋಗ್ಯ ಎಮ್ ಎಲ್ ಎನ ಈ ಜನ ಗೆಲ್ಲಿಸಿದ್ದಾರೆ. ಸೊ ನನ್ ಅದರ್ ದ್ಯಾನ್ ರಮೇಶ್ ಕುಮಾರ್ ಕ್ಷೇತ್ರ. ಆದರೆ ಇವತ್ತಿನ ಎಮ್ ಎಲ್ ಎ ಈಗಿನ ಸಾರಥಿ ಯಾರಪ್ಪ ಅಂತ ಅಂದರೆ ವೆಂಕಟ್ ಶಿವಾರೆಡ್ಡಿ, ವೈಟ್ ಕಾಲರ್ ರಾಜಕಾರಣಿ. ಸೊ ಸ್ನೇಹಿತರೆ, ಈ ಕ್ಷೇತ್ರದ ವಿಶೇಷತೆ ಏನು ಅಂತ ಅಂದರೆ 78ನೇ ಇಸ್ವಿಯಿಂದನೂ ಮುಂದೆ ಹೇಳ್ತೀನಿ ಯಾರ್ಯಾರೆಲ್ಲ ಎಮ್ ಎಲ್ ಎ ಆಗಿದ್ದಾರೆ ಅಂತ. ಆದರೆ ಒಂದು ವಿಶೇಷತೆ ಏನು ಅಂದರೆ ಒಂದು ಬಾರಿ ಗೆದ್ದವರು ಇನ್ನೊಂದು ಬಾರಿ ಗೆಲ್ಲಲ್ಲ. ಆದರೆ 2013-18ರಲ್ಲಿ ರಮೇಶ್ ಕುಮಾರ್ 2 ಬಾರಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ. ತದನಂತರದಲ್ಲಿ ಈ ಕ್ಷೇತ್ರದಲ್ಲಿ ಏನಪ್ಪ ಎತ್ತ ಅಂತ ಅಂದರೆ ರೌಡಿಗಳು. ಸೊ ರಮೇಶ್ ಕುಮಾರ್ ಕೂಡ ಒಬ್ಬ ರೌಡಿ ಪುಂಡ. ಆ್ಯಂಡ್ ದೆನ್ ಜಿ ಕೆ ಶಿವಾರೆಡ್ಡಿ ಕೂಡ ವೈಟ್ ಕಾಲರ್ ರಾಜಕಾರಣಿ, ರೌಡಿ ಪುಂಡ ಎಲ್ಲ. ಯಾಕೆ ಅಂದರೆ ಈ ಕ್ಷೇತ್ರದಲ್ಲಿ ರೌಡಿಸಮ್ ಇಲ್ಲದೆ ನೀವು ಮಾಡೋದಕ್ಕಾಗಲ್ಲ. ಆ್ಯಂಡ್ ಒಂದು ಎಲೆಕ್ಷನ್ ಇದಾಯಿತು ಅಂದರೆ 10 ಹೆಣಗಳು ಬೀಳುತ್ತೆ. ಇದು ಈ ಕ್ಷೇತ್ರದ ವಿಶೇಷತೆ. ಅಭಿವೃದ್ಧಿಗೆ ಬಂದರೆ ಇದು ಹಿಂದುಳಿದ ಕ್ಷೇತ್ರ. ಆ್ಯಂಡ್ ದೆನ್ ನಂಜುಂಡಪ್ಪ ವರದಿಲಿ ಇದೆ, ಇವನೇ ರಮೇಶ್ ಕುಮಾರೇ ಇದನ್ನೆಲ್ಲ ಕಡಿದು ಕಟ್ಟೆ ಹಾಕೋದು. ಆ ಸೆಷನಲ್ಲಿ ಮಾತಾಡೋದೇನು, ಅಸೆಂಬ್ಲಿ ಸೆಷನ್ಗಳಲ್ಲಿ ಮಾತಾಡೋದೇನು, ವಿಧಾನಸಭೆಯಲ್ಲಿ ಮಾತಾಡೋದೇನು, ವಿಧಾನ ಪರಿಷತ್ತಲ್ಲಿ ಮಾತಾಡೋದೇನು, ಅವನ ಒಂದು ನಡವಳಿಕೆ ಎಲ್ಲ ತೋರಿಸುತ್ತೆ. ಅಯೋಗ್ಯ ರಮೇಶ್ ಕುಮಾರ್. ಆದರೆ ಇವತ್ತು ನಮಗೆ ಇದು ಜೆ ಡಿ ಎಸ್ ಪಾಲಾಗಿದೆ. ಜಿ ಕೆ ವೆಂಕಟ ಶಿವರೆಡ್ಡಿ ಇರೋದ್ರಲ್ಲಿ ಅತ್ಯುತ್ತಮ. ಸೊ ಆದರೆ ಒಂದು ಏನಪ್ಪ ಅವನಿಗೂ ಇವನಿಗೂ ಅಂತ ಅಂದರೆ ವೈಟ್ ಕಾಲರ್ ರಾಜಕಾರಣಿ. ಅಭಿವೃದ್ಧಿ ಪಥದಲ್ಲಿ ಬಂದರೆ ಜಿ ಕೆ ವೆಂಕಟ ಶಿವರೆಡ್ಡಿ ಎಲ್ಲಿಂದನಾರು ಅನುದಾನ ತಂದು ಎಲ್ಲವನ್ನು ಮಾಡಿದರಂತೆ ಅವಾಗಿಂದ. ಆದರೆ ಈಗ ಅವ್ರಿಗೆ ವಯಸ್ಸಿನ ಕಾರಣ. ಸೊ ನೆಕ್ಸ್ಟು ಏನು ಕತೆ ಏನು ಎತ್ತ ಅಂತ ಹೇಳಕ್ಕೆ ಹೋದರೆ ಶ್ರೀನಿವಾಸಪುರಕ್ಕೆ ಮೋಸ್ಟ್ ಪ್ರಾಬಬ್ಲಿ ಕೋಲಾರದ CMR ಶ್ರೀನಾಥ್ ಅವರು ಬರ್ಬೋದು. ಯಾಕೆಂದರೆ ಅಲ್ಲಿ ಕೋಲಾರಕ್ಕೆ ಇನ್ನೊಬ್ಬರನ್ನ ಅಲೋಕೇಟ್ ಮಾಡಬೇಕು ಅಂತ ಇದ್ದಾರೆ. ಕೋಲಾರದ ವಿಷಯ ಬಂದಾಗ ಅದನ್ನ ಪೂರ್ತಿಯಾಗಿ ನಾನು ಹೇಳ್ತೀನಿ. ಸೊ CMR ರಮೇಶ್ ಎಂಥ ದೊಡ್ಡ ವ್ಯಕ್ತಿ ಅಂತ ಅಂದರೆ ಕೋಲಾರಕ್ಕೆ ಅವ್ರಿಗೆ ಬಂದಿರುತ್ತೆ. ಆ ಸಮಯದಲ್ಲಿ ಶ್ರೀನಿವಾಸ್ ಗೌಡ್ರಿಗೆ 2018ರಲ್ಲಿ ತನಗೆ ಬಂದಿದ್ದಂಥ ಟಿಕೆಟ್ನ ಬಿಟ್ಟುಕೊಟ್ಟು ಶ್ರೀನಿವಾಸ್ ಗೌಡ್ರನ್ನ ಗೆಲ್ಲಿಸ್ತಾರೆ. ಶ್ರೀನಿವಾಸ್ ಗೌಡ ಬ್ಯಾಕ್ ಸ್ಟಬ್ ಮಾಡಿ ಹೋದ. ಇವತ್ತು ಅಲಿತಾ ಇದ್ದಾನೆ, ಇವತ್ತು ಸೈಡ್ ಲೈನ್ ಆಗಿದ್ದಾನೆ. ಸೊ ನಾವೇನು ಮಾಡ್ತೀವಿ ಅದನ್ನು ಉಣ್ತೀವಿ. ಅದಕ್ಕೆಲ್ಲದಕ್ಕೂ ಇವ್ರುಗಳನ್ನ ಉದಾಹರಣೆ. ಆ್ಯಂಡ್ ದೆನ್ ಕರ್ಮ ರಿಟರ್ನ್ಸ್. ಸೊ ಸ್ನೇಹಿತರೆ, ಮುಂದೆ ಏನು ಎತ್ತ ಅಂದರೆ CMR ಶ್ರೀನಾಥ್ ಅವ್ರಿಗೆ ಕೊಟ್ಟರೆ 100ಕ್ಕೆ 100 ಅವರು ಗೆಲ್ತಾರೆ. ಯಾಕೆಂದರೆ CMR ಶ್ರೀನಾಥ್ ಅವರು ಒಂದು ಬಾರಿ ಅವರು ಸೋತಿರೋದೇ ಜನಗಳಿಗೆ ಅನುಕಂಪ ಇದೆ. ಸೊ ಈ ಬಾರಿ ಕೊಟ್ಟರೆ ಅವರು ಕೋಲಾರಲ್ಲಿ ಕೊಟ್ಟರು ಗೆಲ್ತಾರೆ. ಆ್ಯಂಡ್ ದೆನ್ ಶ್ರೀನಿವಾಸಪುರದಲ್ಲಿ ಕೊಟ್ಟರು ಗೆಲ್ತಾರೆ. ಆ್ಯಂಡ್ ದೆನ್ ಶ್ರೀನಿವಾಸಪುರದ MLAಗಳು ಹಿಂದೆ ಯಾರೆಲ್ಲ ಆಗಿದ್ರು. ಈ ಕ್ಷೇತ್ರ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ 1962ರಲ್ಲಿ ಅಸ್ತಿತ್ವಕ್ಕೆ ಬಂತು. ಮೈಸೂರು ರಾಜ್ಯ ಮೊದಲನೇ MLA ಯಾರಪ್ಪ ಅಂದರೆ ನಾರಾಯಣಗೌಡ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 67ರಲ್ಲಿ ನಾರಾಯಣಸ್ವಾಮಿ BL ಸ್ವತಂತ್ರ ಅಭ್ಯರ್ಥಿ. ಆ್ಯಂಡ್ ದೆನ್ 72ರಲ್ಲಿ ಬಾಚಿರೆಡ್ಡಿ, ಇಂಡಿಯನ್ ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ಆರ್ಗನೈಸೇಷನ್. ಸೊ ಇದು ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಆದಾಗ. ಸೊ ಒಬ್ಬ ರೌಡಿ, ಅಯೋಗ್ಯ, ಅವಿವೇಕಿ, ಏನೆಲ್ಲ ಹೇಳ್ಬೇಕಂದ್ರೆ ಸ್ಟಂಟ್ ರಾಜಕಾರಣಿ, ಆಮೇಲೆ ಬುರುಡೆ ಬಿಡುವಂಥ ಒಬ್ಬ ಅಯೋಗ್ಯ ವ್ಯಕ್ತಿ. ಇವ್ರುಗಳಿಗೆ ಬೈಯೋದಕ್ಕೂ ಯಾವುದು ಪದಗಳು ಸಿಗಲ್ಲ ಒಳ್ಳೆ ರೀತಿಯಲ್ಲಿ ಬೈಯೋದಕ್ಕೆ. ಒಬ್ಬ 2 ನಾಲ್ಗೆ ಅವನು, ಒಬ್ಬ ಸಮಾಜವಾದಿ ಅಲ್ಲದೆ ಇದ್ರೂ ನಾನು ಸಮಾಜವಾದಿ ಅಂತ ಹೇಳೋವಂಥವನು. ಬುರುಡೆ ಬಿಟ್ಕೊಂಡು ರಾಜಕಾರಣಕ್ಕೆ ಬಂದಂಥ ರಮೇಶ್ ಕುಮಾರ್ 78ರಲ್ಲಿ ಆಯ್ಕೆ ಆಗ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ 83ರಲ್ಲಿ ಜಿ ಕೆ ವೆಂಕಟ ಶಿವಾರೆಡ್ಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ರಮೇಶ್ ಕುಮಾರು ಇಂದಿರಾ. ಸೊ ಅದಾದಮೇಲೆ 85ರಲ್ಲಿ ಅವರೆಲ್ಲ ಜನತಾ ಪಾರ್ಟಿಗೆ ಬರ್ತಾರೆ. JP ಮೂಮೆಂಟ್ ಇದೆಲ್ಲ ನಡೆದಿರುತ್ತೆ ಅಷ್ಟರಲ್ಲಿ. ಸೊ ಅವಾಗ ಬಂದು 85ರಲ್ಲಿ ಒನ್ಸ್ ಅಗೇನ್ ರಮೇಶ್ ಕುಮಾರ್ ರೌಡಿ MLA ನಮ್ಮ ಜನತಾ ಪಾರ್ಟಿಯಿಂದ ಗೆಲ್ತಾರೆ. ಸೊ 89ರಲ್ಲಿ ಒನ್ಸ್ ಅಗೇನ್ ಜಿ ಕೆ ವೆಂಕಟ ಶಿವಾರೆಡ್ಡಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ 94ರಲ್ಲಿ ಗೆದ್ದಂಥ ರಮೇಶ್ ಕುಮಾರ್ ಜನತಾದಳದಲ್ಲಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಸೊ 2004ರಲ್ಲಿ ಒನ್ಸ್ ಅಗೈನ್
ತೊಂಬತ್ತೊಂಬತ್ತರಲ್ಲಿ ಜಿ ಕೆ ವೆಂಕಟ್ ಶಿವಾರೆಡ್ಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಆ್ಯಂಡ್ ದೆನ್ 2004ರಲ್ಲಿ ಒನ್ಸ್ ಅಗೈನ್ ರೌಡಿ MLA KR ರಮೇಶ್ ಕುಮಾರ್. 2008ರಲ್ಲಿ ಒನ್ಸ್ ಅಗೈನ್ ಜಿ ಕೆ ವೆಂಕಟ ಶಿವಾರೆಡ್ಡಿ ಜನತಾದಳ ಸೆಕ್ಯುಲರ್ ಆಗಿ ಗೆದ್ದರೆ 2013-18 ರಮೇಶ್ ಕುಮಾರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, 13ರಲ್ಲಿ ಅವರು ಮಂತ್ರಿ ಆಗಿರ್ತಾರೆ ಆರೋಗ್ಯ ಇಲಾಖೆ. ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ, ನನಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನೋ ಸಿಟ್ಟಿಗೆ ಇವನೇ ಒಬ್ಬ ರೌಡಿ ಮಂತ್ರಿಗಿರಿ ಸಿಕ್ಕಿದ ಮೇಲೆ ಒಳ್ಳೆ ದುಡ್ಡು ಮಾಡ್ತಾನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಗಿರ್ತಾನೆ, ಆ ಒಂದು ಖಾತೆ ಇವನಿಗೆ ಕೊಟ್ಟಿರ್ತಾರೆ ಸಿದ್ದರಾಮಯ್ಯನವರು. ಇವರೆಲ್ಲ ಬುರುಡೆವಾದಿಗಳು, ಸಮಾಜವಾದಿ ಅಂತ ಹೇಳೋವಂಥ ಒಬ್ಬ ಅಯೋಗ್ಯವಾದಿಗಳು. ತದನಂತರದಲ್ಲಿ 2023 ಒನ್ಸ್ ಅಗೈನ್ ಅವರ್ ವೈಟ್ ಕಾಲರ್ ಜಿ ಕೆ ವೆಂಕಟ್ ಶಿವಾರೆಡ್ಡಿ ಅವರು ಜನತಾದಳ ಜಾತ್ಯತೀತ. ಬಹುಶಃ ಇದು ಕೊನೆಯ ಚುನಾವಣೆ ವೆಂಕಟ್ ಶಿವಾರೆಡ್ಡಿ ಅವ್ರದ್ದು. ಸೊ ಮಕ್ಳು ಯಾರೂ ಇಲ್ಲ ಅನಿಸುತ್ತೆ, ಮಕ್ಳಿಗೆ ಟಿಕೆಟ್ ನೋಡಬೇಕು ಅಲ್ಲಿ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಇಟ್ಸ್ ಎ ಗ್ರೇಟ್ ಚಾನ್ಸ್ ಟು CMR ಶ್ರೀನಾಥ್ ಅವರು ಕೊಟ್ಟರೆ ಜನನೇ ದುಡ್ಡು ಹಾಕಿ ಗೆಲ್ಲಿಸ್ತಾರೆ, ಆ ವಾತಾವರಣ ನಿರ್ಮಾಣ ಆಗಿದೆ. ಸೊ ನಮಗೆ ಶ್ರೀನಿವಾಸಪುರ ಕೂಡ JDSಗೆ ಪ್ಲಸ್ಸು. ಸೊ ಒನ್ಸ್ ಅಗೈನ್ JDS ಫಾರ್ ಶ್ರೀನಿವಾಸಪುರ ಇನ್ 2028 ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಬುಧವಾರ ಹಬ್ಬದ ಶುಭಾಶಯಗಳು. ಶ್ರೀಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಕ್ಷೇತ್ರ, ಮತ್ತೊಂದು ಕ್ಷೇತ್ರ, ಮಗದೊಂದು ಕ್ಷೇತ್ರ. ನಮಸ್ಕಾರ ಸ್ನೇಹಿತರೆ.